ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಂದು ಆತಂಕ ಸರ್, ಸಿಲಿಕಾನ್ ಸಿಟಿ ಅಂದ ತಕ್ಷಣ ನಮಗೆ ಡ್ರಗ್ಸ್ ಗಾಂಜಾ ಸಿಗಲ್ಲ ಅಂತ ಏನಲ್ಲ. ಯಾಕಂದ್ರೆ ಜನಪ್ರತಿನಿಧಿಗಳ ಆದಿಯಾಗಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ, ಹೌದು ನಮ್ಮ ಏರಿಯಾದಲ್ಲಿ ಬನ್ನಿ, ಗಲ್ಲಿ ಗಲ್ಲಿಯಲ್ಲಿ ಸಿಗುತ್ತೆ, ಎಲ್ಲ ಯುವ ಸಮೂಹ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೆ ಅಂತ. ಇದರ ಮಧ್ಯದಲ್ಲಿ ಒಂದು ಆತಂಕ ವಿಚಾರ ನಮಗೆ ಕಾಡೋದಕ್ಕೆ ಶುರುವಾಗಿದ್ದು, ಝೋಂಬಿ ಡ್ರಗ್ಸ್ ಬೇರೆ ಬಂದ್ಬಿಟ್ಟಿದೆಯಂತೆ, ಅದನ್ನ ಕೂಡ ಯುವ ಸಮೂಹ ತಗೊಳ್ತಾ ಇದೆಯಂತೆ. ಇಂಥ ಸುದ್ದಿಗಳು ಬಂತು. ಎನಿವೆ ಕಮಿಷನರ್ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಸಮಾಧಾನಕರ ವಿಚಾರ, ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗಬೇಕು ಅಂತ. ಬಟ್ ಫಸ್ಟ್ ರಿಯಾಕ್ಷನ್ ಸರ್, ಪೊಲೀಸ್ ಇಲಾಖೆಯ ಜವಾಬ್ದಾರಿ ಏನು? ಎಲ್ಲೆಲ್ಲಿ ಡ್ರಗ್ಸ್ ತಯಾರಿಕೆಗಳಾಗುತ್ತೆ ಆ ಜಾಲವನ್ನ ಫೈಂಡ್ ಔಟ್ ಮಾಡಿ ಅದನ್ನ ಮಟ್ಟ ಹಾಕೋದಕ್ಕೆ ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಪೊಲೀಸ್ ಇಲಾಖೆಯಿಂದ ಅಂತ? ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಅದರದೇ ಆದಂತ ಒಂದು ಅಂಗಗಳಿವೆ. ಏನು, ಡ್ರಗ್ ಸಂಬಂಧಪಟ್ಟಂತ ಪತ್ತೆ ಮಾಡುವಂತ ಕಾರ್ಯ, ಮತ್ತೆ ಹಿಡಿದಾದ್ಮೇಲೆ ಆ ಸಂಬಂಧಪಟ್ಟಂತ ಕೇಸಸ್ಗಳು ನ್ಯಾಯಾಲಯಗಳಲ್ಲಿ ನಡೆಯುವಂತದ್ದು, ಮತ್ತೆ ಅದನ್ನು ಲಾಜಿಕಲ್ ಎಂಡ್ ತಗೊಂಡು ಹೋಗೋದಕ್ಕೆ ಎಲ್ಲಾ ವಲಯಗಳಲ್ಲೂ ಸಹ, ಎಲ್ಲಾ ಡಿಸಿಪಿ ವಲಯಗಳಲ್ಲೂ ಸಹ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತವೆ. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ, ಕಾಲಾಂತರದಲ್ಲಿ ಬದಲಾವಣೆ ಆದಂತ ಕಾಲದಲ್ಲಿ ಇವಾಗ ಮೊದಲೇನಾಗ್ತಂತಂದ್ರೆ ಬಹಳ ನಾವು ಈಸಿಯಾಗಿ ಟ್ರ್ಯಾಕ್ ಮಾಡ್ತಾ ಇದ್ವಿ. ಪೆಡ್ಲರ್ ಇಂಥವ್ನು, ಆಮೇಲೆ ಈ ರೂಟಲ್ಲಿ ಬರುತ್ತೆ, ಆಮೇಲೆ ತಂದು ಕೊಡುವಂತವ್ರು ಇಂಥ ಸ್ಟೇಟ್ ಇಂದ ತರ್ತಾರೆ, ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಹಿಂಗ್ ಬರುತ್ತೆ, ಆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ನಾವು ಅದನ್ನ ಟ್ರ್ಯಾಕ್ ಮಾಡ್ಬೇಕು ಅಂತ ಹೇಳಿ ನಾವು ನಮ್ ಕಾಲ್ಗಳಲ್ಲಿ ಮಾಡ್ತಾ ಇದ್ವಿ. ಬಟ್ ಈಗಾಗಲ್ಲ. ಏನಾಗಿದೆ ಅಂತಂದ್ರೆ, ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ನೀಟಾಗಿ ಟೂ ವೀಲರ್ಲಿ ಬ್ಯಾಗ್ ಹಾಕೊಂಡೆ ತಂದ್ಬಿಡ್ತಾನೆ, ಗೊತ್ತೇ ಆಗಲ್ಲ. ಎಲ್ಲ ಯಾವ ಈ ಒಂದು ಕಂಪನಿಗಳು ಬಂದ್ಬಿಟ್ಟಿದ್ದೇವೆ ನೋಡಿ. ಈ ಕಂಪನಿಗಳಿಂದ ಏನಾಗ್ತಾ ಇದೆ, ಅದರಿಂದನೇ ಬುಕ್ಕಿಂಗ್ ಮಾಡಿ ನೇರಕ್ಕೆ ಮನೆಗೆ ತಪ್ಪಿಸ್ತಕ್ಕಂತ ಕೆಲಸ ಆಗ್ಬಿಡ್ತಾ ಇದೆ. ಅದು ಇಟ್ ಈಸ್ ಎ ವೆರಿ ವೆರಿ ಲಬೋರಿಯಸ್ ಜಾಬ್ ಅದು. ಅದನ್ನ ಬೈಫರ್ಕೇಶನ್ ಮಾಡುವಂತದ್ದು, ಮತ್ತೆ ಅದ್ರಲ್ಲಿ ಏನಿದೆ ಅಂತ ಅನ್ನುವಂತ ತಿಳ್ಕೊಳ್ಳುವಂತದ್ದು, ಮತ್ತೆ ಅದ್ ಯಾರು ತಗೊಂಡೋಗಿ ಕೊಡ್ತಾ ಇದ್ದೇನೆ ಅಂತ ಅನ್ನುವಂತ ಮಾನಿಟರಿಂಗ್ ಮಾಡ್ಬೇಕು ನೋಡಿ. ಇದು ಇಲ್ಲಿ ಪೊಲೀಸರುಗಳು ಬಹಳ ಅತ್ಯಂತ ಚಾಲೆಂಜಬಲ್ ಗೆ ಸಿಗಾಕೊಂಡಿರ್ತಕ್ಕಂಥದ್ದು. ಈ ಅವ್ರಿಗೆ ಬರುತ್ತೆ, ಯಾವ್ದೋ ಒಂದು ಆಫೀಸ್ ಇರುತ್ತೆ, ಒಂದು ಗೋಡೌನ್ ಇರುತ್ತೆ, ಅಲ್ಲಿಂದ ಲಿಫ್ಟ್ ಮಾಡ್ತಾನೆ, ಅಲ್ಲಿಂದ ಯಾವ್ದೋ ಒಂದು ಅಡ್ರೆಸ್ ಇರುತ್ತೆ, ಅಡ್ರೆಸ್ ತಗೊಂಡೋಗ್ಬಿಟ್ಟು ಡೆಲಿವರಿ ಮಾಡ್ಬಿಡ್ತಾನೆ. ಅದ್ರೊಳಗಡೆ ಅನ್ನುವಂಥದ್ದು ಸಹ ಗೊತ್ತಾಗಲ್ಲ. ಈ ಕೊರಿಯರ್ ಪದ್ಧತಿಗಳು ಅತ್ಯಂತ ಹೆಚ್ಚಿಗೆ ಪರ್ಸನಲ್ ಆಗಿ ಮತ್ತೆ ನಿಖರವಾಗಿ ತಗೊಂಡೋಗಿ ತಲುಪಿಸ್ತಕ್ಕಂತ ಯಾವಾಗ ಜಾಸ್ತಿ ಆದ್ವೋ, ಈ ಕೊರಿಯರ್ಗಳನ್ನ ಇವಾಗ ಈ ಒಂದು ಜಾಲದಲ್ಲಿ ಸಿಗಾಕ್ಸ್ಕೊಂಡ್ಬಿಡ್ತಾರೆ. ಎಲ್ಲಾ ಕೊರಿಯರ್ಗಳು ಕಾಲಕ್ಕೆ ಹೋಗ್ತಾ ಎಲ್ಲ ಮಾಡ್ತಾರೆ. ಬಹಳ ಯೂಜ್ ಇದನ್ನ ಸಾಮಾನುಗಳನ್ನ ಚೆಕ್ ಮಾಡೋದಕ್ಕೆ ಕಷ್ಟ ಆಗ್ತದೆ, ಅದ್ರ ಮೇಲೆ ನಿಗಾ ಇಡೋಕ್ ಕಷ್ಟ ಆಗ್ತದೆ. ಇದು ಚಾಲೆಂಜ್ ಪೊಲೀಸರುಗಳಿಗೆ. ಆ ಕಾರಣಕ್ಕೆ ಸ್ವಲ್ಪ ಈ ಜೋಂಬಿ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಅಂತ ಅನ್ನುವಂಥದ್ದು ಇನ್ನೂ ಇಲ್ಲ. ಆಮೇಲೆ ಇದಕ್ಕೆ ಯುನೈಟೆಡ್ ಸಂಬಂಧಪಟ್ಟಂಗೆ ಹಲವಾರು ಸಿಂಥೆಟಿಕ್ ಡ್ರಗ್ಗಳು ಈಗಾಗ್ಲೇನೆ ದೇಶದಲ್ಲಿ ಓಡಾಡ್ತಾ ಇದಾವೆ, ಹಿಡಿತಾ ಇದಾರೆ, ಅರೆಸ್ಟ್ ಮಾಡ್ತಾ ಇದಾರೆ, ಫ್ಯಾಕ್ಟ್ರಿಗಳ ಸಮೇತ ಸಿಗಾಕೊಳ್ತಾ ಇದಾರೆ. ಹೀಗೆ ಪೊಲೀಸರುಗಳಿಗೂ ಸಹ ಇನ್ಫಾರ್ಮೇಶನ್ಗಳು ಬರ್ಬೇಕಲ್ಲ, ಮಾಹಿತಿ ಬರ್ಬೇಕಲ್ಲ. ಮಾಹಿತಿಯ ಕೊರತೆ ಅಲ್ಲಿ ಜಾಸ್ತಿ ಆಗ್ತದೆ ಅಷ್ಟೇ. ಮಾಹಿತಿಯ ಜಾಲ ನಮ್ಗೇನು ಹತ್ಕೊಂಡಿರಲ್ಲ, ಇಲ್ಲ ಆಕಾಶದಿಂದ ನೋಡ್ಬಿಡಕ್ಕಾಗಲ್ಲ. ಯಾರೋ ಹೇಳ್ಬೇಕು, ಯಾರನ್ನೋ ಮುಖಾಂತರ ನಾವು ಅವ್ರನ್ನ ಟ್ಯಾಪ್ ಮಾಡ್ಬೇಕು. ಅದು ನಿರಂತರವಾಗಿ ನಡೀತಾ ಇದ್ದಾಗ ಏನಾಗ್ತದೆ ಅಂದ್ರೆ ಆ ಭಾಗಗಳಲ್ಲಿ ಕಮ್ಮಿ ಆಗ್ತಕ್ಕಂಥದ್ದು ಇರ್ತದೆ. ಬಟ್ ಆದ್ರೆ ಈ ಸಿಂಥೆಟಿಕ್ ಡ್ರಗ್ಸ್ ಇದೆಯಲ್ಲ, ಇದು ಬಹಳ ಅತ್ಯಂತ ಕದಂಬ ಬಾಹುನ ಸೊಸೈಟಿನ ಆವರಿಸ್ಕೊಂಡು ಬರ್ತಾ ಇದೆ. ಅದೇ ಜೊತೆಗೆ ಉಮೇಶ್ ಸರ್ ಈಗ ಇನ್ನೊಂದು ರಿಕ್ವೆಸ್ಟ್. ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಸುನಿಲ್ ಕುಮಾರ್ ಸರ್ ಹೇಳ್ತಾ ಇದ್ರು, ಎಲ್ಲೆಲ್ಲಿ ಡ್ರಗ್ಸ್ ತಯಾರಿಕೆ ಆಗುತ್ತೋ ಆ ಜಾಲಗಳನ್ನ ಭೇದಿಸ್ತಿರೋ, ಯಾರೆಲ್ಲ ಡ್ರಗ್ಸ್ ಪೆಡ್ಲರ್ಗಳು ಇರ್ತಾರೋ ಅವ್ರ ಲಿಸ್ಟ್ ಔಟ್ ಮಾಡ್ಕೊಂಡು ಅದನ್ನ ಜನರ ಮುಂದೆ ಇಡಬೇಕು. ಆ ವಿಚಾರವನ್ನ ಸುನಿಲ್ ಕುಮಾರ್ ಸರ್ ಹೇಳ್ತಾ ಇದ್ರು. ಅದು ಪಾಸಿಬಲ್ ಇದೆಯಾ ಸರ್? ಪೊಲೀಸ್ ಇಲಾಖೆ ಆ ಕೆಲಸ ಮಾಡಬಹುದಾ? ಪೊಲೀಸ್ ಇಲಾಖೆಗೆ ಈಗಾಗ್ಲೇನೆ ಕಾಲು ಕೈ ಎರಡು ಕೈ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ, ಇನ್ನೆರಡು ಕಣ್ಣು ಬಿಟ್ಟಿದ್ದಾರೆ ಅಷ್ಟೇ, ಅದನ್ನು ಚುಚ್ಚಿಬಿಡ್ಬೇಕು. ಪೊಲೀಸ್ ಇಲಾಖೆಗೆ ಎಲ್ಲ ಜನಸಾಮಾನ್ಯರು ಹಂಗೆ ಮಾಡ್ಬಿಟ್ಟಿದ್ದಾರೆ, ನ್ಯಾಯಾಲಯಗಳು ಹಂಗೆ ಮಾಡ್ಬಿಟ್ಟಿದಾವೆ. ಆಮೇಲೆ ಎಲ್ಲಾ ಪ್ರಮಾಣದಲ್ಲಿ ಗ್ಲಾಸ್ ಹೌಸ್ ತರ ಇರ್ಬೇಕು ಪೊಲೀಸ್ ಸ್ಟೇಷನ್ ಅಂತ ಅನ್ಬಿಟ್ಟು ಅಂತ ಹೇಳಿ ಮಾಡ್ಬಿಟ್ಟಿದ್ದಾರೆ. ಅದು ಸೊಸೈಟಿ ಅತ್ಯಂತ ಮಾರಕವಾದಂತ ವಿಚಾರ. ಯಾವುದೇ ಕಾರಣಕ್ಕೂ ಪೊಲೀಸರುಗಳು ಕೆಲಸನ ಸರಿಯಾದಂತ ರೀತಿಯಲ್ಲಿ ಕಳ್ಳರಿಗೆ ಕಳ್ಳರ ತರ, ಒಳ್ಳೆಯವ್ರಿಗೆ ಒಳ್ಳೆಯವ್ರ ತರ, ರೌಡಿಗಳಿಗೆ ರೌಡಿಗಳ ತರ ಅವ್ರು ಆಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ಸೊಸೈಟಿನ ಮುರಿದು ತಿನ್ಕೊಬಿಡ್ತಾರೆ. ಅವು ಎಲ್ಲೋ ಕೂತ್ಕೊಂಡು ಯಾರೋ ಎಲ್ಲೋ ಮಾತಾಡ್ಬೋದು, ಏನೋ ನಾವೆಲ್ಲ ಸುಭದ್ರವಾಗಿದ್ದೀವಿ, ನಮ್ಗೆಲ್ಲ ಸೆಕ್ಯೂರಿಟಿ ಇದೆ ಅಂತ ಹೇಳ್ಬಿಟ್ಟು ಅಂತೇಳಿ ಮಾತಾಡ್ತಕ್ಕಂತ ಜನ ಸೊಸೈಟಿನಲ್ಲಿ ಇರ್ಬೋದು, ಅವ್ರಿಗೆ ರಕ್ಷಣೆ ಸಿಕ್ಬಿಡುತ್ತೆ. ಆದ್ರೆ 100ಕ್ಕೆ 90 ಭಾಗ ರಕ್ಷಣೆ ಇಲ್ಲದೆ ಇರತಕ್ಕಂತ ಜನಗಳಿಗೆ ನಮ್ ದೊಣ್ಣೆಗಳೇ ಕೆಲಸ ಮಾಡುವಂತದ್ದು, ನಮ್ಮ ಅವಾಜ್ಗಳೇ ಕೆಲಸ ಮಾಡ್ತಕ್ಕಂಥದ್ದು. ಅತ್ಯಂತ ಬಹಳ ಬೆಳೆದಿರ್ತಕ್ಕಂಥ ಜನಸಂಖ್ಯೆ
ಓಕೆ ಓಕೆ ಉಮೇಶ್ ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ಖಂಡಿತ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ, ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡಿ ಮಾಹಿತಿ ಪಡ್ಕೊಳ್ತೀನಿ. ಉಮೇಶ್ ಸರ್ ಹಾಗೆ ಸಂಪರ್ಕದಲ್ಲಿರಿ ಸರ್, ವಾಪಸ್ ಬರ್ತೀನಿ ನಾನು. ಸುನಿಲ್ ಕುಮಾರ್ ಸರ್, ಈಗ ಉಮೇಶ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಈಗ ಝೋಂಬಿ ಬಂದಿಲ್ಲ, ಓಕೆ ಫೈನ್, ಬಟ್ ಸಿಂಥೆಟಿಕ್ ಡ್ರಗ್ಸ್ ಬಗ್ಗೆ ಹೇಳ್ತಾ ಇದ್ರು, ಅದೆಷ್ಟು ಮೋಸ್ಟ್ ಡೇಂಜರಸ್ ಅಂತ. ಸುಮಾರು ಜನ ಸಿಂಥೆಟಿಕ್ ಡ್ರಗ್ಸ್ ಸಿಗ್ತಾ ಇದೆ, ಆರಾಮಾಗಿ ತಗೊಳ್ತಾ ಇದ್ದಾರೆ, ಎಷ್ಟೋ ಜನ ತಗೊಂಡ್ರ ಉದಾಹರಣೆ ಕೂಡ ಇದೆ. ಅದು ಅದರಲ್ಲಿರೋ ಕಂಟೆಂಟು ಜೊತೆಗೆ ಯುವ ಸಮೂಹ ಯಾಕೆ ಇದಕ್ಕೆ ಅಡಿಕ್ಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಇದೆ ಸರ್. ಮೋಸ್ಟ್ಲಿ ಕೆಲಸದ ಒತ್ತಡನ, ಇವತ್ತಿನ ಲೈಫ್ ಸ್ಟೈಲ್ ಅಂತ ತಗೊಂಡ್ರೆ ಆರಾಮಾಗಿದ್ದು ಬಿಡ್ತೀವಪ್ಪ ಅಂತಾನ ನನಗೆ ಅನ್ಸೋದು. ಇವರಲ್ಲ ಸರ್ ಪಾಪ ಅನ್ಸೋದು, ತಂದೆ ತಾಯಿ ನೋಡಿದಾಗ ಬೇಜಾರಾಗುತ್ತೆ ನನಗೆ. ಇಲ್ಲ, ಏನಾಗ್ತಾ ಇದೆ, ಮೊದಲು 20-25-30 ವರ್ಷದ ಹಿಂದೆ ಇರುವಂಥ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಇರಲಿಲ್ಲ, ಇಷ್ಟಿರಲಿಲ್ಲ. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು SLC PUC ಮಾಡಿದ್ರು 15,000-20,000 ಸಾವಿರ ಸೆಕ್ಯೂರಿಟಿ ಕೆಲಸ ಮಾಡಿದ್ರು ದುಡ್ಡು ಸಿಕ್ಬಿಡುತ್ತೆ. ಒಬ್ಬ ವ್ಯಕ್ತಿ 4-5 ಸಾವಿರ ರೂಪಾಯಿದಲ್ಲಿ ಕೆಲಸ ಮಾಡ್ತಾನೆ. ಮತ್ತು ಈ ಥರದನ್ನ ಡ್ರಗ್ಸನ್ನು ತೊಗೊಳ್ಳೋಂಥದ್ದು ನೀವು ಹೇಳಿದಾಗೆ ಸಿಂಥೆಟಿಕ್ ಡ್ರಗ್ಸಲ್ಲಿ MDMA, LSD ಅಂತ ಈ ಡ್ರಗ್ಸ್ಗಳು ಬರ್ತವೆ. ಮತ್ತು ಇದಕ್ಕಿಂತ ಹೆಚ್ಚಾಗಿ ಭಾಳ ಜನಕ್ಕೆ ಗೊತ್ತಿಲ್ಲದಿರೋಂಥದ್ದಂದರೆ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಅಂದರೆ ಈಗ ಸೆಡೇಟಿವ್ ಡ್ರಗ್ಸಲ್ಲಿ ಅಲ್ಪ್ರಾಜೋಲಮ್ ಅಂತ ಕಂಟೆಂಟ್ ಇರುತ್ತೆ, ನಿದ್ರೆ ಬರುವಂಥ ಮಾತ್ರೆಗಳು. ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡುವಂಥದ್ದು ಅಲ್ವೇ ಅಲ್ಲ. ಏನು ಮಾಡ್ತಾರೆ, ನೆಸೆಸಿಟಿ ಇರುವಾಗ ಅದನ್ನು ಡ್ರಗ್ಸನ್ನು ಯೂಸ್ ಮಾಡೋದಕ್ಕೆ ಡಾಕ್ಟರ್ಸ್ಗೆ ರೈಟ್ಸ್ ಇರುತ್ತೆ, ಯಾವಾಗ ಇರುತ್ತೆ ಅಂತ. ನಾವೇನೋ ಪ್ರಿಸ್ಕ್ರಿಪ್ಷನ್ ಇವತ್ತು ಬರೆದು ಕೊಟ್ಟಿರ್ತೀವಿ, ಅದೇ ಪ್ರಿಸ್ಕ್ರಿಪ್ಷನ್ನ ಪದೇ ಯೂಸ್ ಮಾಡ್ತಾರೆ. ಅಥವಾ ನಾವು 3 ಬರೆದಿದ್ರೆ ಅವ್ರು 30 ಅಂತ ಅದಕ್ಕೆ ಮುಂದೆ ಒಂದು 0 ಸೇರಿಸಿ ಅಂತ ತಗೋತಾ ಇರ್ತಾರೆ. ಈ ಥರದ್ದೆಲ್ಲ ಮಾಡ್ತಾರೆ. ನಮ್ಮ ಹತ್ರನೇ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬಂದಾಗ ಈ ಡ್ರಗ್ಗು. ಮತ್ತು ಇನ್ನೊಂದು ಕಫ್ ಸಿರಪ್ ಬರುತ್ತೆ, ಆ ಕಫ್ ಸಿರಪ್ ಅಲ್ಲಿ ಕೋಡಿನ್ ಫಾಸ್ಫೇಟ್ ಅಂತ ಒಂದು ಕಂಟೆಂಟ್ ಇರುತ್ತೆ. ನೀವು ಹೇಳಿದಾಗ ಒಂದು ನೆನಪಾಯ್ತು, ಕೋವಿಡ್ ಅಲ್ಲಿ ಮದ್ಯಪಾನ ಅಂದ್ರೆ ಎಲ್ಲೂ ಕೂಡ ಡ್ರಿಂಕ್ಸ್ ಸಿಗ್ತಾ ಇರಲಿಲ್ವಂತೆ. ಹಾಗೆ ಈ ತರದ್ದು ಏನೇನೋ ನಾನಾ ಪ್ರಯತ್ನಗಳು ಆಗ್ತಾ ಇತ್ತು ಅಂತ, ಯಾವ್ದ್ರಲ್ಲಿ ಆ ಕಂಟೆಂಟ್ ಇರುತ್ತೋ ಅಂತ ತಗೊಳ್ಳೋದು ಜಾಸ್ತಿ ಅಂತ. ಅದೊಂದು ಅಡಿಕ್ಷನ್ ಅನ್ನೋದು ಹಂಗೆ, ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ ಅಂತ. ಹೌದು. ಈಗ ನಾವು ನೋಡಿ, ಬಹಳಷ್ಟು ಜನಕ್ಕೆ ಏನೂ ಸಿಗದೆ ಇದ್ರೆ ವೈಟ್ನರ್ ಇರುತ್ತಲ್ಲ, ವೈಟ್ನರ್ ಕುಡಿಯುವಂಥದ್ದು, ಅದಕ್ಕೂ ನಶ ಆಗುತ್ತೆ. ಆಮೇಲೆ ನಾನು ನಿಮ್ಗೆ ಹೇಳಿದೆ, ಜನರಲಿ ಏನಾಗುತ್ತೆ, ಕಫ್ ಸಿರಪ್ಗಳಲ್ಲಿ ಒಂದಿಷ್ಟು ಶೆಡ್ಯೂಲ್ H ಡ್ರಗ್ಸ್ ಅಂತದ್ದು ಇರುತ್ತೆ, ಅಥವಾ ಏನೋ ಓವರ್ ದಿ ಕೌಂಟರ್ ಡ್ರಗ್ಸ್ ಕೊಡಬಾರ್ದು ಅಂತ ಇರುತ್ತೆ. ಈಗ ಏನ್ ಮಾಡ್ತಾರೆ, ಮೆಡಿಕಲ್ ಸ್ಟೋರ್ ಅಲ್ಲಿ ಹೋದಾಗ ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಈ ಕೋಡಿನ್ ಫಾಸ್ಫೇಟ್ ಇರುವಂತ ಕಂಟೆಂಟ್ ಅಥವಾ ಪೆನ್ಸಿಡೆಲ್ ಅಂತ ಸಿರಪ್ ಸಿಗುತ್ತೆ. ಅದನ್ನ ಒಂದು ಸಿರಪ್ಸನ್ನ 5 ml 10 ml ಡಿಪೆಂಡ್ಸ್ ಅಪಾನ್ ದಿ ಏಜು, ಅವ್ರದ್ದು ಹೈಟು ವೇಟ್ ಮೇಲೆ ಡಿಪೆಂಡ್ ಆಗಿ ಕೊಡುವಂಥದ್ದು. ಅವ್ರು ಏನು ಮಾಡ್ಬಿಡ್ತಾರೆ, ಈಗ ಹೇಗೆ ಅವರು ಎಣ್ಣೆ ಕುಡಿತಾರೋ ಅದೇ ಥರ ಬಾಟಲ್ನೇ ಮುಗಿಸ್ಬಿಡ್ತಾರೆ ಒಂದು ಅಟ್ ಅ ಟೈಮ್ಗೆ. ಅವಾಗ ನಶೆ ಆಗುತ್ತೆ. ಇದು ಅಡಿಕ್ಷನ್. ಇದಕ್ಕೆ ಫಾರ್ಮಾಸ್ಯೂಟಿಕಲ್ ಡ್ರಗ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಗಮನ ಕೊಡಬೇಕು, ಮತ್ತು ಅವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ಅನ್ನ ಮಾಡಬೇಕು. ಯಾಕೆ ಓವರ್ ದಿ ಕೌಂಟರ್ ಡ್ರಗ್ಸ್ ಅನ್ನ ಕೊಡೋದಕ್ಕೆ ಲೈಸೆನ್ಸ್ ಇದೆ, ಬಟ್ ಇದನ್ನ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅಥವಾ ಯಾವುದು. ಬಟ್ ನೀವು ಹೇಳ್ತೀರಾ ಸುನಿಲ್ ಸರ್, ಈಗ ಸುನಿಲ್ ಕುಮಾರ್ ಸರ್, ಏನಂದ್ರೆ ಈ ತರ ಇಶ್ಯೂಗಳು ಬಂದಾಗ, ಇಲ್ಲೆಲ್ಲೋ ಮಾರ್ಕ್ ಆದಾಗ, ಲಾಸ್ಟ್ ಟೈಮ್ ಮಕ್ಕಳು ಸತ್ತೋದ್ರು ಅಂದಾಗ ಓವರ್ ದ ಕೌಂಟರ್ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಎಷ್ಟು ಕಡೆ ನಿಂತಿದೆ ಸರ್. ಮೊನ್ನೆ ನಾನೇ ಸುಮ್ಮನೆ ನನ್ನ ಮಗು ಹುಷಾರಿಲ್ಲ ಅಂತ ಹೋದಾಗ ಕೊಟ್ರು, ನಾವು ಸುಮ್ಮನೆ ಒಂದ್ ನೇಮ್ ಹೇಳಿದ್ರೆ ಸಾಕು, ಅವರೇ ಕೊಡ್ತಾರೆ. ಡಾಕ್ಟರ್ ಬರದ್ರ ಇಲ್ಲ, ಅದ್ ನೋಡೋದೇ ಇಲ್ಲ ಅವರು, ಇದು ಕೊಡಿ ಸರ್ ನಮ್ಮ ಮಗು ಹುಷಾರಿಲ್ಲ ಅಂದ್ರೆ ಕೊಟ್ಟೆ ಕೊಡ್ತಾರೆ. ಎಷ್ಟು ಜನ ಸ್ಟಾಪ್ ಮಾಡ್ತಾರೆ, ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತಾ ಇರೋದು. ಗಿರಿವಾಸುಲು ಸರ್, ತಮ್ಮ ಆಗ್ರಹ ಏನಾದ್ರೂ ಇದೆಯಾ, ಈ ರೀತಿ ಮಾಡಿದ್ರೆ ಇದನ್ನ ಬುಡ ಸಮೇತ ಮಟ್ಟ ಹಾಕಬಹುದು, ಯಾರ್ಯಾರ ಜವಾಬ್ದಾರಿ ಅವ್ರವ್ರು ಮಾಡ್ಬಿಟ್ರೆ ಈ ರೀತಿ ನಾವು ಇದನ್ನ ಕಂಟ್ರೋಲ್ಗೆ ತರಬಹುದು ಅನ್ನೋ ತರ ಅಭಿಪ್ರಾಯ ಏನಾದ್ರೂ ಇದೆಯಾ ತಮಗೆ? ಡ್ರಗ್ ಕಂಟ್ರೋಲ್ ಆಫೀಸ್ ಇವಾಗ ಡ್ರಗ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅಲ್ಲೊಬ್ರು ಆಫೀಸರ್ ಅಂತ ನೇಮಕ ಮಾಡಿರ್ತಾರೆ. ಓಕೆ. ಯಾಕೆ ಅಂದರೆ ಅದು ಹೊರಗಡೆ ಬರಬೇಕು ಅಂದರೆ ಅಲ್ಲಿ ಅವ್ರು ಸೀಲು ಸೈನ್ ಹಾಕ್ಬೇಕಾಗುತ್ತೆ. ಅದ್ರ ಮೇಲೆ ಡೇಟು, ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟು ಇವೆಲ್ಲ ಹಾಕ್ಬೇಕಾಗುತ್ತೆ. ಇದೆಲ್ಲ ಹಾಕಿ ಕಳಿಸ್ಬೇಕು. ಅಲ್ಲಿ ಯಾವ ಕ್ವಾಂಟಿಟಿ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ, ಯಾವ ಡಿಸ್ಟ್ರಿಬ್ಯೂಟಿಗೆ ಹೋಗುತ್ತೆ ಎಲ್ಲ ಗೊತ್ತಾಗತ್ತೆ. ಅಲ್ಲಿಂದ ಯಾವ ಮೆಡಿಕಲ್ ಸ್ಟೋರ್ಗೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಡಾಕ್ಟ್ರು ಬರ್ಕೊಟ್ಟಾದ್ಮೇಲೆ ಅದನ್ನ ತಿರ್ಗಾ ಹೆಂಗೆ ರಿವರ್ಸ್ ಇದು ಮಾಡಬೇಕು, ಅದೇ ಡ್ರಗ್ ಕಂಟ್ರೋಲ್ ಕೆಲಸ ಆಗಿರ್ಬೇಕು. ಅದು ಮಾಡದೇ ಇದ್ದಲ್ಲಿ ಇವೆಲ್ಲ ನಡೆಯೋಕ್ಕೆ ಅವಕಾಶ ಆಗುತ್ತೆ. ಯಾಕೆಂದ್ರೆ ಹೆಂಗ್ ಮುಂದೆ ಹೋಗುತ್ತೋ ಹಂಗೆ ಹಿಂದೆ ಬರ್ಬೇಕದು. ಒಂದ್ ಮಾತ್ರ ಹೋಯ್ತು ಅಂದ್ರೆ ಆ ಮಾತ್ರ ಎಲ್ಲಿ ಹೋಯ್ತು ಅಂತ ಗೊತ್ತಾಗಿರುತ್ತೆ ಡ್ರಗ್ ಕಂಟ್ರೋಲ್ ಆಫೀಸರ್ಗೆ. ಯಾವ ಮೆಡಿಕಲ್ ಸ್ಟೋರ್ಗೆ ಹೋಯ್ತು ಅಂತ ಗೊತ್ತಿರುತ್ತೆ, ಬಿಲ್ ಆಗೇ ಆಗತ್ತದು. ತಿರ್ಗಾ ವಾಪಸ್ ಅಲ್ಲಿಗೆ ಬರಲೇಬೇಕಲ್ಲ. ಡ್ರಗ್ ಕಂಟ್ರೋಲ್ ಬೋರ್ಡ್ ಇದೆ, ಬಟ್ ಎಷ್ಟರ ಮಟ್ಟಿಗೆ ಅದು ಆಕ್ಟಿವ್ ಆಗಿದೆ ಅನ್ನೋದು ನನ್ನ ಪ್ರಶ್ನೆ ಇದೆ ಸರ್. ನಿಜ ಹೇಳ್ಬೇಕಂದ್ರೆ ಈ ಡ್ರಗ್ ಇನ್ಸ್ಪೆಕ್ಟರ್, ಅಡಿಷನಲ್ ಡ್ರಗ್ ಇನ್ಸ್ಪೆಕ್ಟರ್, ಅಡಿಷನಲ್ ಡ್ರಗ್ ಕಂಟ್ರೋಲರ್ ಇರ್ತಾರೆ. ಅವ್ರು ಆ ಪೋಸ್ಟಿಗೆ ಬರ್ಬೇಕಂದ್ರೆ 15 ಲಕ್ಷ 20 ಲಕ್ಷ ಕೊಟ್ಟು ಯಾವುದೋ MLAಗೋ MP ಮನೆಗೆ ಕೈಕಾಲು ಹಿಡಿದು ಅಥವಾ ಲಂಚ ಕೊಟ್ಟು ಬಂದಿರ್ತಾರೆ ಆ ಪೋಸ್ಟ್ಗೆ. ಅವ್ರು ಕಲೆಕ್ಷನ್ ಮಾಡೋದಕ್ಕೆ ಮೆಡಿಕಲ್ ಸ್ಟೋರಿಂದ ಹಪ್ತಾ ವಸೂಲಿ ಮಾಡ್ತಾರೆ. ಮೆಡಿಕಲ್ ಸ್ಟೋರ್ಗಳಿಂದ ಅಥವಾ 6 ಮಂತ್ಸ್ಗೋ ಇಯರ್ಲಿ ಒನ್ಸ್ಗೋ ಫಿಕ್ಸ್ ಆಗಿ